ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಮನೆಗಳಿಗೆ ವಾಸ್ತುಭುವನ್ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದೀರಾ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ, ಲೈಕ್ಸನ್ನು ಕೊಡ್ತಾ ಇದ್ದೀರಾ. ಹೆಚ್ಚೆಚ್ಚಾಗಿ ಇನ್ನೂ ಲೈಕ್ ಕೊಟ್ಟರೆ ಇನ್ನೊಂದಷ್ಟು ಜನಕ್ಕೆ ತಲುಪುತ್ತೇನೋ ಅಂತ ಭಾವನ ಅದು. ಓಕೆ, ಇವತ್ತು 3 ವಿಚಾರಗಳು. ಒಂದು ಏನಂತಂದರೆ, ಒಂದು ವಾಸ್ತು ಟಿಪ್ಸನ್ನು ಎಲ್ಲರಿಗೂ ಕೊಡಲೇಬೇಕು. ಯಾಕೆಂದರೆ ಬಹಳಷ್ಟು ಜನ ಈಗಿನ ಕಾಲದಲ್ಲಿ ಅನಾರೋಗ್ಯದಿಂದ ಬಹಳಷ್ಟು ರೀತಿಯಲ್ಲಿ ತತ್ವಾರಗಳನ್ನು ಪಡ್ತಾ ಇದ್ದಾರೆ, ತೊಂದರೆಗಳನ್ನು ಪಡ್ತಾ ಇದ್ದಾರೆ, ಅನಾರೋಗ್ಯದಿಂದ ನರಳುತ್ತಾ ಇದ್ದಾರೆ. ಅದಕ್ಕೆ ಉತ್ತಮವಾದಂಥ ಒಂದು ಟಿಪ್ಸನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. 2 ಪ್ರಶ್ನೆಗಳನ್ನ ಇಬ್ಬರು ಕೇಳಿದ್ದಾರೆ. ಆ 2 ಪ್ರಶ್ನೆಗಳ ಉತ್ತರಗಳನ್ನು ಕೊಡ್ತೀನಿ. ಮೊಟ್ಟ ಮೊದಲಾಗಿ ಒಬ್ಬರು ಏನು ಪ್ರಶ್ನೆ ಕೇಳಿದ್ದಾರೆ ಅಂತಂದರೆ, ಅಡುಗೆ ಮನೆಯಲ್ಲಿ ಸೌತ್ ಈಸ್ಟಲ್ಲೇ ಇದೆ ಅಂತ ಹೇಳಿದ್ದಾರೆ. ಅಡುಗೆ ಮನೆಯಲ್ಲಿ ಟೀಕ್ವುಡ್ ಕಲರ್ ವಾರ್ಡ್ರೋಬ್ ಇದೆ, ಅದು ಓಕೆನಾ ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಓಕೆ, ಅದು ಯಾವುದೇ ರೀತಿಯಲ್ಲೂ ತೊಂದರೆ ಇಲ್ಲ. ಯಾಕೆ ಅಂತಾರೆ, ಟೀಕ್ ವುಡ್ ಏನಂದರೆ ಟೀಕ್ ವುಡ್ ಅಂತಂದರೆ ಏನು? ಮರ. ಆಗಿನ ಕಾಲದ ಈಗ ಗ್ಯಾಸ್ ಬಂದಿದೆ, ಕೆರೋಸಿನ್ ಬಂದಿದೆ, ಎಲೆಕ್ಟ್ರಿಕಲ್ ಬಂದಿದೆ, ಇಂಡಕ್ಷನ್ ಸ್ಟವ್ ಬಂದಿದೆ, ಎಲ್ಲ ಬಳಸ್ತಾ ಇದ್ವಿ ನಾವು. ಆಗಿನ ಕಾಲದಲ್ಲಿ ಏನೇನು ಬಳಸ್ತಾ ಇದ್ರು? ಮರವನ್ನು ಬಳಸ್ತಾ ಇದ್ರು, ಮರದ ಸೌದೆಯನ್ನು ಬಳಸ್ತಾ ಇದ್ರಲ್ವಾ. ಸೊ ಹಾಗಾಗಿ ಟೀಕ್ವುಡ್ ಕಲರಲ್ಲಿ ನೀವೇನಾದ್ರು ಸೌತ್ ಈಸ್ಟಲ್ಲಿ ವಾರ್ಡ್ರೋಬ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಅದು ಸಮಂಜಸವಾಗಿದೆ, ಸರಿಯಾಗಿದೆ. ಅದರಿಂದ ಯಾವುದೇ ರೀತಿಯಲ್ಲಿ ನಿಮಗೆ ಅನಾನುಕೂಲಗಳು ಆಗೋದಿಲ್ಲ. ಓಕೆ, ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. 2ನೇದು ಹೇಳಿದಲ್ಲ, ವಾಯುಮೂಲೆ ಅಂತಂದಾಗ ನಾನು ಹೇಳಿದ 3 ಥರ ವಾಯುಮೂಲೆ ಬೆಳೆದಿದ್ದರೆ ಯಾವ್ಯಾವ ವಾಯುಮೂಲೆ ಬೆಳೆದಿದ್ರೆ ಏನೇನಾಗುತ್ತೆ ಸಮಸ್ಯೆಗಳು ಅಂತ ಕೇಳಿದ್ದೀನಿ. ಅವ್ರು ಇದ್ಕೊಂಡು 3 ಬೆಳೆದೋಗ್ಬಿಟ್ಟಿದೆ, 3 ಥರದ ಸಮಸ್ಯೆಗಳಿದೆ, 3ಕ್ಕೂ ಪರಿಹಾರ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. 3ಕ್ಕೂ ಪರಿಹಾರ ಕೊಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ, ವಾಸ್ತುವಲ್ಲಿ ಒಟ್ಟಿಗೆ ಒಂದೇ ಸಲಕ್ಕೆ ಎಲ್ಲದಕ್ಕೂ ಪರಿಹಾರ ಕೊಡುವಂಥದ್ದಕ್ಕೆ ಆಗೋದಿಲ್ಲ. ಯಾಕೆ ಅಂತಂತಂದರೆ, ನಾವು ಯಾವುದಾದ್ರೂ ಒಂದರ ಮೇಲೆ ಫೋಕಸನ್ನು ಮಾಡಬೇಕು, ಕಾನ್ಸಂಟ್ರೇಟನ್ನು ಮಾಡಬೇಕು. ಒಂದಕ್ಕೆ ಮಾತ್ರ ನಾವು ಶಕ್ತಿ ಚೈತನ್ಯವನ್ನು ಕೊಡ್ತಾ ಹೋಗಬೇಕು. ಒಂದಕ್ಕೆ ಶಕ್ತಿ ಚೈತನ್ಯವನ್ನು ಕೊಟ್ಟಾಗ ಏನಾಗುತ್ತೆ, ಅದು ಬೆಳೆಯುತ್ತೆ, ನಮಗೆ ಬೆಳೆಯೋದಕ್ಕೆ ಅನುಕೂಲವನ್ನು ಕೊಡುತ್ತೆ, ಅಭಿವೃದ್ಧಿಯನ್ನು ಕೊಡುತ್ತೆ. ಹಾಗಾಗಿ ಯಾರು ಗುರುಗಳೇ ನಮ್ಮ 3 ತೊಂದರೆ ಇದೆ, 3ಕ್ಕೂ ನಮಗೆ ಪರಿಹಾರ ಕೊಡಿ ಅಂತಂದರೆ ಆಗಲ್ಲ. ಯಾಕಂದರೆ ಒಂದೊಂದು ರೀತಿಯಲ್ಲಿ ಪರಿಹಾರಗಳಿರುತ್ತೆ. ಈಗ 3 ಪ್ರಶ್ನೆಗಳು, ಅದು 3 ರೀತಿಯಲ್ಲಿ ಹೇಳಿಬಿಟ್ಟಿದ್ದೀನಿ ನಾನು. ಏನು? ಪಶ್ಚಿಮ ವಾಯುವ್ಯ ಬೆಳೆದಿದ್ರೆ ಏನಾಗುತ್ತೆ, ವಾಯುವ್ಯ ಬೆಳೆದಿದ್ರೆ ಏನಾಗುತ್ತೆ, ಉತ್ತರ ವಾಯುವ್ಯ ಬೆಳೆದಿದ್ರೆ ಏನಾಗುತ್ತೆ ಅಂತ ಹೇಳಿದ್ದೀನಿ. ಓಕೆ, ಒಂದು ಪಶ್ಚಿಮ ವಾಯುವ್ಯ ಬೆಳೆದಿದ್ರೆ ಏನಾಗಿರುತ್ತೆ ಅಂತಂದರೆ, ಮನೆಯಲ್ಲಿ ದುಃಖ ದುಗುಡ ದುಮ್ಮಾನ ಸದಾ ಯಾಕೆ ಜೀವಿಸ್ತಾ ಇದೀವೋ, ಎಂಥದಕ್ಕೆ ಜೀವಿಸ್ತಾ ಇದೀವೋ, ಎಂಥ ಬಾಳೋ ಎಂಥ ಗೋಳೋ ಅನ್ನೋ ರೀತಿಯಲ್ಲಿ ಇರ್ತದೆ. ಇದು ದುಃಖ ದುಗುಡ ದುಮ್ಮಾನ. 2ನೇದು ವಾಯುಮೂಲೆ, ಪಕ್ಕ ವಾಯುಮೂಲೆ ಅಂತಾರೆ. ನಾರ್ತ್ ವೆಸ್ಟಲ್ಲಿ ಬಂದಾಗ ಏನಾಗಿರುತ್ತೆ ಅಂದರೆ, ನಿಮಗೆ ಯಾವುದೇ ರೀತಿಯಾದಂಥ ಸಮಾಜದಿಂದಾಗಲಿ ಅಥವಾ ಬಂಧು ಮಿತ್ರರಿಂದಾಗಲಿ ಸ್ನೇಹಿತರಿಂದಾಗಲಿ ಯಾವುದೇ ರೀತಿಯ ಅನುಕೂಲಗಳು ಸಿಗ್ತಾ ಇರೋದಿಲ್ಲ. 3ನೇದು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂದರೆ ಉತ್ತರ ವಾಯುವ್ಯ ಏನಾದ್ರು ಬೆಳೆದಿದ್ದರೆ ಏನಾಗುತ್ತೆ ಅಂದರೆ, ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗುವಂಥದ್ದು ಬಹಳ 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 ರೀತಿಯಾದ ಕಷ್ಟ ಆಗ್ತಾ ಇರ್ತದೆ. ಹಾಗಾಗಿ ಯಾರು ಪ್ರಶ್ನೆ ಕೇಳಿದ್ರು ಯಾವುದಾದ್ರು ಒಂದಕ್ಕೆ ಕೇಳಿ, ಅದಕ್ಕೆ ಸರಿಯಾಗಿ ಸಮಂಜಸವಾಗಿ ನಾನು ಉತ್ತರವನ್ನು ಕೊಡ್ತೀನಿ, ಪರಿಹಾರವನ್ನು ಕೊಡ್ತೀನಿ. 3ಕ್ಕೂ ಮಾಡೋಕ್ಕೋದಾಗ 3ರಲ್ಲಿ 1 ಆಗೋದಿಲ್ಲ. ಗೊತ್ತಾಯ್ತಾ? ನಾನು ಅದಕ್ಕೋಸ್ಕರ ವಾಸ್ತುಲಿ ಮಾಡಿದಾಗ ಅದೇ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಯಾರು ಬಂದರೂ ಅಷ್ಟೇ, ಯಾವುದಾದ್ರು ಒಂದು ಸಮಸ್ಯೆಗೆ ಪರಿಹಾರವನ್ನು ಕೇಳಿ, ಅದಕ್ಕೆ ಸರಿಯಾಗಿ ಕೊಡ್ತೀನಿ. ಅದನ್ನು ನೀವು ಪಾಲನೆ ಮಾಡಿ, ಆಗುತ್ತೆ. ಆದಮೇಲೆ ನೆಕ್ಸ್ಟ್ ಇನ್ನೊಂದಕ್ಕೆ ಬನ್ನಿ ಅಂತ ಹೇಳ್ತೇನೆ. 3ಕ್ಕೂ ಒಟ್ಟಿಗೆ ಕೊಟ್ಟರೆ ಆಗೋದಿಲ್ಲ. ಹೆಂಗೆ ಅಂತಾರೆ, ಎನರ್ಜಿ ಬರೋದು ಇಷ್ಟು, ನನಗೆ ಆಹಾರ ಸಿಗ್ತಿರೋದು ಇಷ್ಟನ್ನು 4 ಜನ ತಿಂದರೆ 4 ಜನಕ್ಕೆ ಹೊಟ್ಟೆ ತುಂಬೋದಿಲ್ಲ, ಹಸುವು ಇಂಗೋದಿಲ್ಲ, ಶಕ್ತಿ ಚೈತನ್ಯ ಬರೋದಿಲ್ಲ, ಕೆಲಸ ಕಾರ್ಯ ಮಾಡೋಕ್ಕಾಗಲ್ಲ. ಇಷ್ಟೇ ಬರ್ತಾ ಇರೋದು, ಇಷ್ಟೇ ಬರ್ತಿದ್ದಾಗೆ ಒಬ್ಬರು ಮಾತ್ರ ತಿನ್ನೋಕ್ಕೆ ಸಾಧ್ಯ. ಹಾಗಾಗಿ ಒಂದು ಸಮಸ್ಯೆಗೆ ಮಾತ್ರ ಬರುವಂಥ ಎನರ್ಜಿ ಏನಿರುತ್ತಲ್ಲ, ಅದು ಒಂದು ಕಡೆಗೆ ಮಾತ್ರ ನಾವು ಫೋಕಸ್ ಮಾಡಬೇಕಾಗುತ್ತೆ. ಹಾಗಾಗಿ ಬೇಸರ ಮಾಡ್ಕೋಬೇಡಿ. ನಾನು ಪರಿಹಾರ ಕೊಡ್ತಾ ಇಲ್ಲ ಅಂತಂದ್ಬಿಟ್ಟು ಪರಿಹಾರ ಕೊಡೋದಕ್ಕೆ ನಾನು ಸಿದ್ಧ ಇದ್ದೀನಿ. ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಪರ್ಟಿಕ್ಯುಲರಾಗಿ ಯಾವುದಾದ್ರು ಒಂದು ಸಮಸ್ಯೆ ಇದೆ, ಈ ಸಮಸ್ಯೆ ಪರಿಹಾರ ಕೊಡಿ ಅಂದರೆ ಖಂಡಿತವಾಗ್ಲೂ ಕೊಡ್ತೀನಿ. 3ಕ್ಕೆ 3 ಕೊಡಿ, 6ಕ್ಕೆ 6 ಕೊಡಿ, ಆಗೋದಿಲ್ಲ ಅದು. ಓಕೆ, ರೈಟ್. ಈಗ ಹೇಳ್ತಾ ಇದ್ನೆಲ್ಲ, ಎಲ್ಲರಿಗೂ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಅನಾರೋಗ್ಯ ಆಗ್ಬಿಡುತ್ತಲ್ವ. ಸೊ ಈ ಅನಾರೋಗ್ಯ ಯಾಕೆ ಕಾಡ್ತಾ ಇದೆ ನಮ್ಮೆಲ್ರಿಗೂ ಕೂಡ ಅಂತಂದಾಗ, ನಮಗೆ ಹೆಚ್ಚಾಗಿ ಏನಾಗ್ತಿದೆ ಅಂದರೆ, ಯಾವ ಮನೆಗೆ ಈ ನಾರ್ತ್ ಭಾಗದಿಂದ, ವಿಶೇಷವಾಗಿ ನಾರ್ತ್ ಆಗಿರ್ಬೋದು, ನಾರ್ತ್ ಈಸ್ಟ್ ಆಗಿರ್ಬೋದು, ಇದು NNE ಅಂತ ಕರಿತೀವಿ. ಅಂದರೆ
ಉತ್ತರ ಈಶಾನ್ಯ ಆಗಿರ್ಬೋದು, ನಾರ್ತ್ ಈಸ್ಟ್ ಈಶಾನ್ಯ ಆಗಿರ್ಬೋದು, ಇದು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಮತ್ತು ಈಸ್ಟ್. ಓಕೆ, ಈ ಭಾಗಗಳಿಂದ ಯಾವ ಮನೆಗೆ ಗಾಳಿ ಬೆಳಕು ಬರ್ತಾರಲ್ವೋ ಆ ಮನೆಗೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಬರೆದಿಟ್ಕೊಂಬಿಡಿ, ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಅಡುಗುಲಜಿಕತೆ ಇಲ್ಲ, ಯಾಕಂದರೆ ನೋಡ್ಬಿಟ್ಟಿದ್ದೀನಿ, ಬೇಕಾದಷ್ಟು ಮನೆಗಳಿಗೆ ನೋಡ್ಬಿಟ್ಟಿದ್ದೀನಿ. ಯಾವ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಬಾಗಿಲು ಇಟ್ಕೊಳ್ಳೋಕ್ಕಾಗಲ್ಲ. ಏನು ಹೇಳ್ತಾರೆ, ಅದಕ್ಕೋಸ್ಕರ ಏನು ಹೇಳ್ತಾರೆ ವಾಸ್ತುಲಿ ನಮಗೇನು ಹೇಳ್ತಾರೆ, ಉತ್ತರ ಈಶಾನ್ಯದಲ್ಲೋ ಪೂರ್ವ ಈಶಾನ್ಯದಲ್ಲೋ ಉತ್ತರದಲ್ಲೋ ಅಥವಾ ಪೂರ್ವದಲ್ಲೋ ಬಾಗಿಲು ಇಟ್ಕೊಂಬಿಡಿ, ಮನೆಗೆ ಮೇನ್ ಎಂಟ್ರೆನ್ಸ್ ಇಟ್ಕೊಳ್ಳಿ ಅಂತ ಆಗ್ಲಿಂದ ನಾವು ಹೇಳೋರು. ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು. ಯಾಕೆ ಹೇಳ್ತಾ ಇದ್ರು ಅಂತಂದರೆ, ಈ ಮನೆಗೆ ಏನಾಗುತ್ತದೆ, ಇಲ್ಲಿಂದ ಮ್ಯಾಗ್ನೆಟಿಕ್ ಎನರ್ಜಿ, ಇಲ್ಲಿಂದ ಎಲೆಕ್ಟ್ರಿಕ್ ಎನರ್ಜಿ ಎರಡೂ ಕೂಡ ಬರುವಂಥದ್ದು. ವಿಶೇಷವಾಗಿ ಪೂರ್ವ ಭಾಗದಿಂದ ಪ್ರಾಣಶಕ್ತಿ ಬರುವಂಥದ್ದು. ಓಕೆ, ಹಾಗೆ ಉತ್ತರ ಭಾಗದಿಂದ ಅಂತಂದಾಗ ಮನೋಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥ ವಿಶೇಷವಾದಂಥ ಶಕ್ತಿಯನ್ನು ನಮಗೆ ಉತ್ತರ ಭಾಗದಿಂದ ಬರ್ತಾ ಇರ್ತದೆ. ಯಾವಾಗ ಈ ಭಾಗದಲ್ಲಿ ನಮಗೆ ಗಾಳಿ ಬೆಳಕು ಬರ್ತಾರಲ್ವೋ ತಿಳ್ಕೊಂಬಿಡಿ, ಈ ಮನೆಯಲ್ಲಿ ಯಾರು ವಾಸ್ತಾ ಇರ್ತಾರೋ ಅವರಿಗೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ. ಅನಾರೋಗ್ಯ ಯಾವಾಗ ಎಷ್ಟಾಗುತ್ತೋ ಅಷ್ಟು ಏನಾಗುತ್ತೆ, ಮಂಕು ಕವಿಯಕ್ಕೆ ಶುರು ಆಗುತ್ತೆ. ದೇಹ ಆರೋಗ್ಯದಿಂದಿಲ್ಲ, ಮನಸ್ಸು ಆರೋಗ್ಯದಿಂದಿಲ್ಲ. ಯಾವಾಗ ಮನಸ್ಸು ಆರೋಗ್ಯದಿಂದ ಇರಲ್ವೋ ಉತ್ತಮ ಚಿಂತನೆಗಳಾಗಲ್ಲ, ಉತ್ತಮ ಕೆಲಸಗಳಾಗಲ್ಲ, ಉತ್ತಮ ಜೀವನ ಸಂಪಾದನೆ ಮಾಡಿದ್ರೆ ತಾನೇ ಆಗೋವಂಥದ್ದು. ಸಂಪಾದನೆ ಮಾಡೋಕ್ಕಾಗಲಿ ಅಂದರೆ ಉತ್ತಮ ಜೀವನ ನಡೆಸೋಕ್ಕಾಗಲ್ಲ. ಉತ್ತಮ ಜೀವನ ನಡೆಸೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಏನಾಗ್ತಿರುತ್ತೆ, ಎಲ್ರಿಗೂ ಕೂಡ ದುಃಖ, ದುಗುಡ, ದುಮ್ಮಾನ, ಕಷ್ಟ, ನಷ್ಟ, ಸಂಕಷ್ಟ ಇದ್ದಿದ್ದೇನೆ. ಇದಾಗಬಾರ್ದು ಅನ್ನೋದ್ರೆ ನಾನು ಹೇಳ್ತಾ ಇರ್ತೀನಲ್ಲ, ಈ ಭಾಗದಲ್ಲಿ ಕಿಟಕಿ ಬಾಗಿಲು ಏನಾದ್ರು ಇತ್ತು ಅಂತಂದರೆ ಫಸ್ಟ್ ನೀವು ಮಾಡಬೇಕಾಗಿರೋದು ಅಂದರೆ, ಕಿಟಕಿಗಳೇನಾದ್ರು ಇತ್ತು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ 5 ಗಂಟೆಗೆ, ನಾನು ಅದೇ ಮಾಡೋದು, ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತೇನೆ 5 ಗಂಟೆಗೆ ನಮ್ಮ ಮನೆ ಈಶಾನ್ಯ ಭಾಗದಲ್ಲಿರುವಂಥ ಬಾಗಿಲನ್ನು ತೆಗೆದುಬಿಟ್ಬಿಡ್ತೀನಿ. ಬರ್ತಾ ಇರುತ್ತೆ, ಯಾಕಂದರೆ ಅದ್ರ ಮುಂದೆ ಕೂತ್ಕೊಂಡು ನಾನು ಧ್ಯಾನ ಗೀನೆಲ್ಲ ಮಾಡೋದು, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತೇನೆ. ನಮ್ಮ ಶ್ರೀಮತಿಯವರು ಅದ್ರ ಮುಂದೆ ಅಲ್ಲೇ ಇದ್ಕೊಂಡು ರೆಗ್ಯುಲರಾಗಿ ಯೋಗ ಮಾಡ್ತಾರೆ, ಅವರು ಧ್ಯಾನ ಅಲ್ಲೇ ಮಾಡ್ತಾರೆ. ಹಾಗಾಗಿ ಭಗವಂತನ ಕೃಪಾ ಕಟಾಕ್ಷದಿಂದ ನಮಗೇನಾಗುತ್ತೆ, ಇದೇ ಭಗವಂತನ ಕೃಪಾ ಕಟಾಕ್ಷ, ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ, ಫಸ್ಟು ನಿಮ್ಮ ಮನೆಯ ಉತ್ತರ, ಪೂರ್ವ ಮತ್ತು ಪೂರ್ವ ಈಶಾನ್ಯ, ಈಶಾನ್ಯ ಮತ್ತು ಉತ್ತರ ಈಶಾನ್ಯ, ಈ ಕಡೆ ಯಾವುದೇ ಕಿಟಕಿ ಬಾಗಿಲು ಇದ್ದರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ತೆಗೆದುಬಿಟ್ಟು ಸಂಜೆ ಮುಚ್ಕೊಳ್ಳಿ. ಅಲ್ಲೂ ತನಕ ತೆಗೆದೇ ಬಿಟ್ಟರೆ ಏನೂ ತೊಂದರೆ ಆಗಲ್ಲ. ಆ ಕಡೆಯಿಂದ ಅಲ್ಲೆಲ್ಲ ಲಾಭನೇ ಆಗುತ್ತೆ ಹೊತ್ತು ನಷ್ಟ ಅಂತೂ ಆಗೋದೇ ಇಲ್ಲ. ಓಕೆ, ಇದು ಒಂದು ಉತ್ತಮವಾದಂಥ ವಾಸ್ತು ಟಿಪ್ಸ್ ಅಂತ ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಯಾರು ಮೊಟ್ಟ ಮೊದಲ ಬಾರಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸನ್ನು ಕೊಡಿ, ನಿಮ್ಮ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ ಉತ್ತರಗಳನ್ನ ಕೊಡ್ತಾ ಹೋಗ್ತಾ ಇರ್ತೀನಿ. ಕೇಳ್ತಾ ಇದ್ದಿಲ್ಲ ಸ್ಪೆಸಿಫಿಕ್ಕಾಗಿ ಇಂಥದ್ದೊಂದು ಸಮಸ್ಯೆ, ಇಂಥ ಸಮಸ್ಯೆಗೆ ನಾನು ಏನು ಮಾಡಲಿ ಅಂತಂದಾಗ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಎಲ್ಲ ಸಮಸ್ಯೆಗಳಿಗೂ ಒಟ್ಟೆ ಉತ್ತರ ಕೊಡಿ ಅಂತಾರೆ, ಆಗೋದಿಲ್ಲ. ಯಾಕಂದರೆ ಆಫೀಸಲ್ಲಿ ಬಂದು ಕೂತ್ಕೊಂಡು 1 ಅವರ್ ಕೂತ್ಕೊಂಡ್ರೆ ಕೂಡ ಅವೆಲ್ಲ ಸಮಸ್ಯೆಗಳಿಗೆ ನಾನು ಪರಿಹಾರ ಕೊಡೋಕ್ಕಾಗೋದಿಲ್ಲ. ಯಾವುದಾದ್ರು ಒಂದು ತಗೊಳ್ಳಿ, ಅದನ್ನು ಸರಿ ಮಾಡೋಣ, ನೆಕ್ಸ್ಟ್ ಒಂದೊಂದೊಂದೊಂದಾಗ ಸರಿ ಮಾಡ್ತಾ ಹೋಗೋಣ. ಒಟ್ಟಿಗೆ ಎಲ್ಲ ಸರಿ ಮಾಡೋಕ್ಕೆ ಹೋದಾಗ ಯಾವುದೂ ಆಗಲ್ಲ, ಏನಾಗುತ್ತೆ, ನಿರಾಶೆ ಹೆಚ್ಚಾಗುತ್ತೆ ಅಲ್ವಾ. ಸೊ ಭಗವಂತ ಎಲ್ರಿಗೂ ಕೂಡ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಅಷ್ಟೈಶ್ವರ್ಯಗಳ ಜೊತೆಗೆ ಯಥೇಚ್ಛವಾಗಿ ಕೊಡಲಿ ಅಂತ ಹೇಳ್ತಾ ನಮಸ್ತೆ, ಜೈ ಹಿಂದ್.